ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ವಿಟಿಲಿಗೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ವಿಟಿಲಿಗೋ ಅಂತ ಅಂದ್ರೆ ಏನು, ಇದು ಯಾವ ಕಾರಣಕ್ಕಾಗಿ ಬರುತ್ತೆ, ಬಂದ ನಂತರದಲ್ಲಿ ಇದಕ್ಕೆ ಚಿಕಿತ್ಸಾ ಪದ್ಧತಿ ಹೇಗೆ, ಹೋಮಿಯೋಪತಿನಲ್ಲಿ ಇದಕ್ಕೆ ಚಿಕಿತ್ಸೆ ಹೇಗಿದೆ, ಆಹಾರ ಪದ್ಧತಿಗಳು ಹೇಗಿರಬೇಕು, ಚಳಿಗಾಲದ ಸಂರಕ್ಷಣೆ ಹೇಗಿರಬೇಕು, ಇನ್ನು ಆಹಾರದಲ್ಲಿ ಯಾವುದನ್ನ ಯಥೇಚ್ಛವಾಗಿ ಸೇವನೆ ಮಾಡಬೇಕು, ಯಾವುದು ವರ್ಜ್ಯ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ನಮಸ್ಕಾರ. ವಿಟಿಲಿಗೋ ಹೆಚ್ಚಾಗಿ ನಾವು ಅಂದ್ರೆ ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆ ಅಂತ ಹೆಚ್ಚಾಗಿ ನೋಡ್ತೀವಿ. ಇದು ಎಕ್ಸ್ಪೋಸ್ ಆಗುತ್ತೆ ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ, ಹೇಗಿರುತ್ತೆ ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿದೆ. ಅಂದ್ರೆ ಇದರ ಆಳ ಆಗಲ್ಲ, ಎಷ್ಟೊಂದು ಜನರಿಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿರೋದಲ್ಲ. ಅಂದ್ರೆ ಏನ್ ಕಾರಣಕ್ಕಾಗಿ ಬರಬಹುದು, ಯಾವ ರೀತಿ ಇದು ಆರೋಗ್ಯದ ಮೇಲೆ ಏನಾದರೂ ಪ್ರಭಾವವನ್ನ ಬೀರುತ್ತಾ, ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಏನಾಗಬಹುದು, ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡ್ಕೋಣ. ಸೊ ಮೊದಲಿಗೆ ವಿಟಿಲಿಗೋ ಅಂತಂದ್ರೆ ಯಾವ ರೀತಿ? ಅದೇ ವಿಟಿಲಿಗೋ ಅಥವಾ ತೊನ್ನು ರೋಗ ಅಂತ ಏನು ಕರಿತೀವಿ. ಸೊ ವೈಟ್ ಪ್ಯಾಚಸ್ ಅಂದರೆ ಸ್ಕಿನ್ನಲ್ಲಿರುವಂಥ ಒಂದು ಕಲರ್ ಏನಿರುತ್ತೆ, ನಾರ್ಮಲ್ ಸ್ಕಿನ್ ಕಲರ್ ಬಂದು ವೀಟಿಶ್ ಅಥವಾ ವೀಟಿಶ್ ಬ್ರೌನ್ ಇರಬೇಕಾಗತ್ತೆ. ಸೊ ಅದಕ್ಕಿಂತ ಆ ಒಂದು ಪಿಗ್ಮೆಂಟೇಷನ್ ಏನಿರುತ್ತೆ ಅದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಮೆಲನಿನ್ ಅನ್ನೋ ಒಂದು ಅಂಶ. ಸೊ ಅಂಥ ಒಂದು ಮೆಲನಿನ್ ಉತ್ಪತ್ತಿ ಮಾಡುವಂಥ ಒಂದು ಸೆಲ್ಸ್ ಏನಿರುತ್ತೆ, ಮೆಲನೋಸೈಟ್ ಸೆಲ್ಸ್ ಅಂತ, ಸೊ ಆ ಸೆಲ್ ಡೆಸ್ಟ್ರಾಯ್ ಆಗೋದ್ರಿಂದ ಉಂಟಾಗ್ತಕ್ಕಂಥ ಒಂದು ಕಂಡೀಷನ್. ಇದೊಂದು ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಎನ್ ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ಕಿನ್ನಲ್ಲಿ ಆಗ್ತಕ್ಕಂಥ ಒಂದು ಪಿಗ್ಮೆಂಟರಿ ಲಾಸಿಂದ ಏನಾಗುತ್ತೆ, ಅಲ್ಲಿ ವೈಟಿಶ್ ಅಥವಾ ಪಿಂಕಿಶ್ ಪ್ಯಾಚಸ್ ಥರ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನೇ ನಾವು ಜನರಲ್ ಆಗಿ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಥವಾ ಕಾಮನ್ ಲ್ಯಾಂಗ್ವೇಜಲ್ಲಿ ವೈಟ್ ಪ್ಯಾಚಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಈಗೇನು ಹೇಳಿದಾಗೆ ಸ್ಕಿನ್ನಲ್ಲಿ 3 ಲೇಯರ್ಸ್ ಇರುತ್ತೆ, ಎಪಿಡರ್ಮಿಸ್, ಹೈಪೋಡರ್ಮಿಸ್, ಡರ್ಮಿಸ್ ಅಂತ ಹೇಳ್ತೀವಿ. ಸೊ ಆ ಡರ್ಮಿಸ್ ಅನ್ನೋ ಒಂದು ಲೇಯರಲ್ಲಿ ಈ ಒಂದು ಮೆಲನೋಸೈಟ್ ಸೆಲ್ಸ್ ಲೊಕೇಟ್ ಆಗಿರುತ್ತೆ. ಸೊ ಇಂಥ ಒಂದು ಮೆಲನೋಸೈಟ್ ಸೆಲ್ಸ್ ಡೆಸ್ಟ್ರಾಯ್ ಆಗೋದ್ರಿಂದ ಉಂಟಾಗ್ತಕ್ಕಂಥ ಒಂದು ಕಂಡೀಷನ್ನೇ ನಾವು ವಿಟಿಲಿಗೋ ಅಂತ ಕರಿತೀವಿ. ಸೊ ಹಲವಾರು ಥರದ ಒಂದು ಪಿಗ್ಮೆಂಟೇಷನ್ಗೆ ಸಂಬಂಧಪಟ್ಟಂಥ ಡಿಸೀಸ್ ಕಂಡೀಷನ್ಸ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಒಂದು ಹೈಪೋ ಪಿಗ್ಮೆಂಟೇಷನ್ ಅಥವಾ ಹೈಪರ್ ಪಿಗ್ಮೆಂಟೇಷನ್, ಇನ್ನು ಹಲವಾರು ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ ಅಥವಾ ಒಂದು ಡೀಪ್ ರೂಟೆಡ್ ಡಿಸೀಸ್ ಕಂಡೀಷನ್ ಅಂತ ಅಂದಾಗ ಅದು ವಿಟಿಲಿಗೋ ಅಂತಾನೆ ಹೇಳ್ತಕ್ಕಂಥದ್ದು. ಅಂದ್ರೆ ಇದು ಆಟೋ ಇಮ್ಯೂನ್ ಡಿಸೀಸ್ ಹೇಗೆ, ಯಾವ ತರ ಅಂತ ಹೇಳ್ತೀರಿ? ಅದೇ ತುಂಬ ಜನರಲ್ಲಿ ಏನಾಗುತ್ತೆ, ಈಗ ಕಾರಣಗಳನ್ನ ನಾವು ನೋಡಕ್ಕೆ ಹೋದಾಗ ಸೊ ತುಂಬಾ ಒಂದು ಕಾಸಸ್ನ ಫೈಂಡ್ ಔಟ್ ಮಾಡ್ಬೋದು. ಅದೆಲ್ಲ ಅದು ಕೂಡ ಪ್ರಾಬಬಲ್ ಕಾಸಸ್ ಅಥವಾ ಇರಬಹುದಾದಂಥ ಒಂದು ಕಾರಣಗಳಂತ ಹೇಳುವಂಥದ್ದು. ಅದರಲ್ಲಿ ನಾವು ನೋಡಿದಾಗ ಒಂದು ಕಾಮನ್ ಆಗಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ, ಅದು ಒಂದು ಮೋಸ್ಟ್ ಕಾಮನ್ ಕಾಸ್ ಆಗುತ್ತೆ. ಅಂದರೆ ಈ ಥರದ ಸಮಸ್ಯೆ ಬಂದಂಥವರಲ್ಲಿ ಒಂದು ಫ್ಯಾಮಿಲಿಲಿ ಒಂದು ಪಾಸಿಟಿವ್ ಆಗಿ ಕಂಡು ಬಂದಿರುವಂಥದ್ದು, ಅದು ಇಟ್ ರನ್ಸ್ ಥ್ರೂ ದ ಫ್ಯಾಮಿಲೀಸ್ ಅಂತ ಹೇಳ್ತೀವಿ. ಸೊ ಅದು ಒಂದು ಮೋಸ್ಟ್ ಕಾಮನ್ ಕಾಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವಿತೌಟ್ ಎನಿ ಫ್ಯಾಮಿಲಿ ಹಿಸ್ಟ್ರಿ ಬಂದಾಗ ಎಲ್ಲೊಂದು ಕಡೆ ಈ ಥರ ಒಂದು ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ ಅಥವಾ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬಂದಿದೆ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಈ ಥರ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಆಗೋದಕ್ಕೆ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಪ್ರಮುಖವಾಗಿ ಸ್ಟ್ರೆಸ್, ಕ್ರೋನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಒತ್ತಡದ ಜೀವನ ಶೈಲಿ ಇರ್ಬೋದು, ಅಥವಾ ಸಿವಿಯರ್ ಆಗಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಆಗ್ಬೋದು, ಮಾಲ್ ನ್ಯೂಟ್ರಿಷನ್, ಮಾಲ್ ನರಿಶ್ಮೆಂಟ್ ಇರ್ಬೋದು. ಈ ಥರದೆಲ್ಲ ಒಂದು ಫ್ಯಾಕ್ಟರ್ಸು ಕಂಬೈಂಡ್ ಆಗಿ ಈ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋ ಒಂದು ಡೆವಲಪ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಸರ್ಟನ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ಕೂಡ ಬರುವಂಥದ್ದು ಇರುತ್ತೆ. ಕೆಲವೊಮ್ಮೆ ಹೇಳಿದಾಗೆ ಎಪಿಡರ್ಮಲ್ ಸ್ಕಿನ್ ಇಂಜುರಿ ಏನಾದ್ರು ಆಯಿತು ಅಂತ ಅಂದಾಗ ಬರುವಂಥದ್ದು ಇರ್ಬೋದು, ಅಥವಾ ಎಕ್ಸ್ಪೋಸಿಂಗ್ ಟು ಸರ್ಟನ್ ಕೆಮಿಕಲ್ಸಿಂದ ಟ್ರಿಗರ್ ಆಗಿ ಬರುವಂಥದ್ದು, ಅಥವಾ ಸನ್ ಬರ್ನ್ ಆಗುವಂಥದ್ದು ಇರ್ಬೋದು, ಅಥವಾ ಸ್ಕ್ಯಾಲ್ಡ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಸರ್ಟನ್ ಸ್ಕಿನ್ ಇರಿಟೇಟ್ ಆಯಿತು ಅಂತಂದಾಗ ಟ್ರಿಗರ್ ಆಗಿ ಈ ಥರದ ಒಂದು ಕಂಡೀಷನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದೆಲ್ಲದು ಕೂಡ ಪ್ರಾಬಬಲ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಕಾಸ್ ಅನ್ನೋದು ಇಲ್ಲಿವರೆಗೂ ಗೊತ್ತಿಲ್ಲ, ಬಟ್ ಮೋಸ್ಟ್ ಕಾಮನ್ಲಿ ಐದರ್ ಸ್ಟ್ರಾಂಗ್ ಜೆನೆಟಿಕ್ ಅಥವಾ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುತ್ತೆ ಅಂತ ಹೇಳಿ. ಅಂದ್ರೆ ಈಗ ತುಂಬಾ ಜನಕ್ಕೆ ಈಗ ಪ್ರಾಥಮಿಕವಾಗಿ ಕಾಣಿಸ್ಕೊಂಡ ನಂತರದಲ್ಲಿ ಅಂದ್ರೆ ಆ ತಕ್ಷಣವೇ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ತಗೊಂಡು ಅದು ಸ್ಪ್ರೆಡ್ ಆಗೋದನ್ನ ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಇದೆಯಾ? ಸೊ ಪ್ರಾಥಮಿಕವಾಗಿ ನೀವು ಕಂಡಂತೆ ಅಂದ್ರೆ ಟ್ರೀಟ್ ಮಾಡ್ತಂತೆ ಸೊ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಬಹುದು ಮತ್ತೆ ಅದರ ಲಕ್ಷಣಗಳು ಹೇಗೆ ಅಂತ?
ಅದೇ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ, ಇದು ಸ್ಮಾಲ್ ಡಾಟ್ಸ್ ಥರ ಶುರು ಆಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಇದು ಎಕ್ಸಾಕ್ಟ್ಲಿ ವಿಟಿಲಿಗೋನ ಅಥವಾ ಅದರ್ಸ್ ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ ಅಂತ ಅಂದ್ಬಿಟ್ಟು. ಸೊ ಏನಾಗುತ್ತೆ, ಈ ಥರದ ಒಂದು ವಿಟಿಲಿಗೋನಲ್ಲಿ ಸ್ಮಾಲ್ ಡಾಟ್ಸ್ ಥರ ಶುರುವಾಗಿದ್ದು ಅದು ಕಂಬೈನ್ ಆಗಿ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗ್ತಾ ಹೋಗುವಂಥದ್ದಿರುತ್ತೆ. ಸೊ ಯೂಶ್ವಲ್ ಆಗಿ ಈ ಥರದ ಒಂದು ಅದರಲ್ಲೂ ಡಾರ್ಕ್ ವೈಟ್ ಆಗಿ ಸ್ಕಿನ್ ಟರ್ನ್ ಆದಾಗ ಮೋಸ್ಟ್ ಕಾಮನ್ಲಿ ಅದನ್ನ ನಾವು ವಿಟಿಲಿಗೋ ಅಂತಲೇ ಹೇಳ್ತಕ್ಕಂಥದ್ದಿರುತ್ತೆ. ಸೊ ಜೊತೆಗೆ ಲೊಕೇಶನ್ ಅಂತ ಬಂದಾಗ ಡೆಫಿನೆಟ್ಲಿ ಹಲವಾರು ಥರದ ರೀತಿಯಲ್ಲಿ ಆ ಒಂದು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ನ ನಾವು ನೋಡ್ತಕ್ಕಂಥದ್ದಿರುತ್ತೆ. ಆ ಥರದ ಒಂದು ರೀತಿಯಲ್ಲಿ ಕೂಡ ನಾವು ಅದನ್ನು ವಿಂಗಡಿಸ್ತೇವೆ. ಹಲವಾರು ಥರದ ಒಂದು ಟೈಪ್ಸ್ನ ನಾವು ನೋಡ್ತಕ್ಕಂಥದ್ದಿರುತ್ತೆ. ಅಂದರೆ ತುಂಬ ಜನರಲ್ಲಿ ಆಲ್ ಓವರ್ ದ ಬಾಡಿ ಸ್ಪ್ರೆಡ್ ಆಗಿರುತ್ತೆ. ಸೊ ಅದನ್ನ ನಾವು ಜನರಲೈಸ್ ವಿಟಿಲಿಗೋ ಅಂತ ಹೇಳ್ತೀವಿ. ಅಂದರೆ ಆಲ್ ಓವರ್ ದ ಬಾಡಿ ಎಲ್ಲ ಕಡೆ ಒಂದು ಮಲ್ಟಿಪಲ್ ಪ್ಯಾಚಸ್ ಥರ ಕಾಣಿಸ್ಕೊಳ್ಳುವಂಥದ್ದು ಮೋಸ್ಟ್ ಕಾಮನ್ಲಿ ಸೀನ್ ಅಂತ ಹೇಳ್ತಕ್ಕಂಥದ್ದಿರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಫುಲ್ ಓಲ್ ಬಾಡಿ ಪಿಗ್ಮೆಂಟ್ ಹೈಪೋಪಿಗ್ಮೆಂಟೇಷನ್ ಅಂದರೆ ಈ ಥರ ಒಂದು ವಿಟಿಲಿಗೋ ಸಮಸ್ಯೆ ಆಗಿರುತ್ತೆ. ಅಲ್ಲಲ್ಲಿ ಮಾತ್ರ ನಾರ್ಮಲ್ ಸ್ಕಿನ್ ಕಾಣಿಸ್ಕೊಂಡಿರುತ್ತೆ. ಅದನ್ನು ನಾವು ಯೂನಿವರ್ಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಬರೀ ಕೈ ಮತ್ತು ಫೇಸಲ್ಲಿ ಮಾತ್ರ ಕಾಣಿಸ್ಕೊಂಡಿರುತ್ತೆ. ಅದನ್ನು ನಾವು ಆಕ್ರೋಫೇಶಿಯಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಕೆಲವೊಂದು ಪೇಷಂಟ್ಸಲ್ಲಿ ಒಂದೇ ಒಂದು ಜಾಗದಲ್ಲಿ ಮಾತ್ರ ಕಾಣಿಸ್ಕೊಳುತ್ತೆ, ಒಂದೇ ಒಂದು ಲೊಕ್ಯಾಲಿಟಿಲಿ, ಅಂಥದ್ದನ್ನು ನಾವು ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಯೂಶ್ವಲಾಗಿ ಮಕ್ಕಳಲ್ಲಿ ಆ ಥರದ ಒಂದು ಟೈಪ್ನ ನಾವು ನೋಡ್ತಕ್ಕಂಥದ್ದಿರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಮ್ಯೂಕೋಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಅಂದರೆ ಓನ್ಲಿ ಮ್ಯೂಕೋಕ್ಯೂಟೇನಿಯಸ್ ಜಂಕ್ಷನ್ಸಲ್ಲಿ ಬರುವಂಥದ್ದು, ಲಿಪ್ಸ್ ಇರ್ಬೋದು, ಜೆನಿಟಲ್ ಆರ್ಗನ್ಸ್ ಇರ್ಬೋದು, ಇಂಥ ಒಂದು ಜಾಗದಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥ ಒಂದು ವೆರೈಟಿ. ಸೊ ಹಾಗಾಗಿ ಹಲವಾರು ಥರದ ಒಂದು ಡಯಾಗ್ನೋಸಿಸ್ ಸೇಕಲ್ಲಿ ಈ ಥರದ ಒಂದು ವಿಧವಾಗಿ ನಾವು ವಿಂಗಡಿಸ್ತೇವೆ. ಬಟ್ ಅಗೇನ್ ಹೇಳಿದಾಗ ಇದು ಡಯಾಗ್ನೋಸಿಸ್ ಮಾಡುವಾಗ ಹಲವಾರು ಥರದ ಒಂದು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ ಅನ್ನೋದು ನೋಡಬೇಕಾಗತ್ತೆ. ಜೊತೆಗೆ ಆ ಪ್ಯಾಚಿನ ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ, ಆ ಪ್ಯಾಚಿನ ಒಂದು ಕಲರ್ ಡಾರ್ಕ್ ವೈಟ್ ಇರೋದು ಒಂದು, ಜೊತೆಗೆ ಅದು ಮೇಲ್ಗಡೆ ಇರುವಂಥ ಹೇರ್ಸ್ ವೈಟ್ ಆಗಿರೋದು ಇರ್ಬೋದು. ಕೆಲವೊಬ್ಬರಲ್ಲಿ ಮೈಲ್ಡ್ ಇಚಿಂಗ್ ಕಾಣಿಸ್ಕೊಡುತ್ತೆ, ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಜನರಲ್ಲಿ ಸ್ಮಾಲ್ ಪಿಂಕಿಶ್ ಆಗಿ ಕಾಣಿಸ್ಕೊಂಡು ನಂತರ ಅದು ಡಾರ್ಕ್ ವೈಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಲವಾರು ರೀತಿಯಲ್ಲಿ ಬರುತ್ತೆ. ಬಟ್ ಓನ್ಲಿ ಥಿಂಗ್ ಏನಂತ ಅಂದರೆ ವಿಟಿಲಿಗೋ ಮತ್ತು ಅದರ್ ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ಸ್ಗೆ ಡಿಫ್ರೆನ್ಸ್ ಅಂತಂದರೆ ವಿಟಿಲಿಗೋ ಅನ್ನೋದು ಒಂದು ಕಡೆ ಶುರುವಾದಾಗ ಅದು ಸ್ವಲ್ಪ ದಿನ ಹಾಗೆ ಕಾಣಿಸ್ಕೊಂಡು ನಂತರದಲ್ಲಿ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಅಂದರೆ ಆಲ್ ಓವರ್ ದ ಬಾಡಿ ಇರ್ಬೋದು, ಅಥವಾ ಆ ಜಾಗದಲ್ಲೇ ಆ ಪ್ಯಾಚ್ ದೊಡ್ಡದಾಗ್ತಾ ಹೋಗೋದು. ಹೇಳಿದಾಗೆ ಸ್ಮಾಲ್ ಪ್ಯಾಚಸ್ ಇದ್ದಿದ್ದು ಕಂಬೈನ್ ಆಗಿ ದೊಡ್ಡ ಪ್ಯಾಚ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಎಸ್ಪೆಷಲಿ ಮೊಣಕೈ ಅಥವಾ ಮಂಡಿ ಅಥವಾ ಆ್ಯಂಕಲ್ ಜಾಯಿಂಟ್ ಇಂಥ ಕಡೆಯಲ್ಲಿ ಕಾಮನ್ ಲೊಕೇಶನ್ಸ್ ಅಂತ ಹೇಳ್ತೀವಿ. ಐಬ್ರೋಸ್ ಇರ್ಬೋದು, ಈ ಥರದಲ್ಲೆಲ್ಲ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅಫ್ಕೋರ್ಸ್ ಯಾವುದೇ ಥರದ ಒಂದು ಜಾಗದಲ್ಲಿ ಕೂಡ ಕಾಣಿಸ್ಕೋಬೋದು. ಬಟ್ ಕಾಮನ್ ಅಥವಾ ಟಿಪಿಕಲ್ ಲೊಕೇಶನ್ ಅಂತ ಬಂದಾಗ ಇಂಥ ಜಾಗದಲ್ಲಿ ಹೆಚ್ಚಾಗಿ ಬರುತ್ತೆ. ಅಥವಾ ಫಿಂಗರ್ಸ್, ಟೋಸಲ್ಲಿ ಇಂಥ ಕಡೆಯಲ್ಲೂ ಕೂಡ ಬರುವಂಥ ಚಾನ್ಸಸ್. ಪರ್ಟಿಕ್ಯುಲರ್ ಟೆಸ್ಟ್ ಏನಾದರೂ ಇದೆಯಾ ಇದು ವಿಟಿಲಿಗೋನೇ ಇರಬಹುದಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ? ಅದೇ ಮುಖ್ಯವಾಗಿ ಒಂದು ಬ್ಲಡ್ ಟೆಸ್ಟ್ ಅಂತ ಬಂದಾಗ ಕಂಪ್ಲೀಟ್ ಬ್ಲಡ್ ಕೌಂಟ್ನ ರೆಕಮೆಂಡ್ ಮಾಡಬೇಕಾಗುತ್ತೆ. ಜೊತೆಗೆ ANA ಅಂತ ಒಂದು ಟೆಸ್ಟ್ ಇರುತ್ತೆ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ ಅಂತ. ಸೊ ಅದೇನಾದ್ರು ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತು ಅಂದಾಗ ಎಲ್ಲೊಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬರ್ತಾ ಇದೆ ಅಂತ ಒಂದು ಕಾಸ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅಗೇನ್ ಆಟೋ ಇಮ್ಯೂನಿಂದ ಟ್ರಿಗರ್ ಆಗ್ತಾ ಇದೆ ಅನ್ನೋದಕ್ಕೆ ಯಾವುದೇ ಥರ ಎಕ್ಸಾಕ್ಟ್ ಕಾಸ್ ಇಲ್ಲದೇ ಇದ್ರೂ ಕೂಡ, ಎಕ್ಸಾಕ್ಟ್ ಟೆಸ್ಟ್ ಇಲ್ಲದೇ ಇದ್ರೂ ಕೂಡ ಈ ಥರದ್ದೆಲ್ಲ ಒಂದು ಟೆಸ್ಟ್ ಮೂಲಕ ಐಡೆಂಟಿಫೈ ಮಾಡ್ಬೋದು. ಜೊತೆಗೆ ಸ್ಕಿನ್ ಬಯಾಪ್ಸಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ವಿಟಿಲಿಗೋನ ಅಥವಾ ಅದರ್ ಸ್ಕಿನ್ ಡಿಸಾರ್ಡರ್ ಏನಾದ್ರು ಆಗಿದೆಯಾ ಅಂತ ತಿಳ್ಕೊಳ್ಳೋದು ಕೂಡ ಸಾಧ್ಯ. ತುಂಬಾ ಜನ ಹೇಳ್ತಾರೆ ಈಗ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇರೋದಿಲ್ಲ. ಕೆಲವೊಂದು ಕೇಸಸ್ನಲ್ಲಿ ಈಗ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಆ ಮಾರ್ಕ್ಸ್ ಸುಳಿಯುತ್ತೆ. ಸೊ ಅದೇ ವಿಟಿಲಿಗೋ ಆಗೋ ಚಾನ್ಸಸ್ಗಳು ಕೂಡ ತುಂಬ ಜನರಿಗೆ ಆ ಥರ ಆಗಿದೆ. ಇನ್ನು ತುಂಬ ಜನ ಹೇಳ್ತಾರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗೂ ಕೂಡ ಇರಲಿಲ್ಲ, ಆದರೆ ಸಡನ್ ಆಗಿ ವಿಟಿಲಿಗೋ ಕಾಣಿಸ್ಕೊಳ್ತಾ ಇದೆ, ಏನು ಕಾರಣ ಇರಬಹುದು ಅಂತ. ಅಂದರೆ ಈಗ ವಿರುದ್ಧ ಆಹಾರಗಳನ್ನ ತಿನ್ನೋದ್ರಿಂದ, ಅಥವಾ ಜಂಕ್ ಫುಡ್ಗೆ ಮೊರೆ ಹೋಗೋದ್ರಿಂದ, ಅಥವಾ ಸಾಕಷ್ಟು ಕೆಮಿಕಲ್ಸ್ನ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಈ ವಿಟಿಲಿಗೋ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಏನಾದರೂ ಇದೆಯಾ? ಅದೇ ಇದೆಲ್ಲದೂ ಕೂಡ ಏನಾಗುತ್ತೆ, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯೂಶಲಾಗಿ ಹೇಳಿದಾಗ ಎಪಿಡರ್ಮಲ್ ಸ್ಕಿನ್ ಇಂಜುರಿ ಅನ್ನೋದು ಅದು ಒಂದು ಇಂಪಾರ್ಟೆಂಟ್ ಕಾಸ್ ಆಗುತ್ತೆ. ತುಂಬ ಜನರಲ್ಲಿ ಬರ್ನ್ಸ್ ಇರ್ಬೋದು, ಸ್ಕ್ಯಾಲ್ಡ್ಸ್ ಇರ್ಬೋದು, ಅಥವಾ ಸರ್ಟನ್ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಮಾಡುವಂಥದ್ದು ಇರ್ಬೋದು. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್. ಅಥವಾ ಹೇಳಿದಾಗೆ ವೂಂಡ್ ಆಗೋದು, ಅದು ಹೀಲಪ್ ಆಗಿ ಅಂದರೆ ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜಲ್ಲಿದ್ದಾಗ ಅದು ಸ್ಪ್ರೆಡ್ ಶುರುವಾಗಿರುವಂಥದ್ದು ಕೂಡ ತುಂಬ ಪೇಷಂಟ್ಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಎಲ್ಲ ಒಂದು ಕಡೆ ಅಂಥವರಲ್ಲಿ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರೋದು ಒಂದು ಕಾರಣ ಆಗ್ಬೋದು. ಅಥವಾ ಅಗೇನ್ ಅವರಲ್ಲಿ ಆ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಟ್ರಿಗರ್ ಆಗುವಂಥ ಒಂದು ಫ್ಯಾಕ್ಟರ್ಸ್ ಕೂಡ ಇರ್ಬೋದು. ಸೊ ಆ ಥರ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅಥವಾ ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ ಆಗೋದಕ್ಕೆ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇರುತ್ತೆ. ಡಯಟ್ರಿ ಇನ್ಸಫಿಷಿಯನ್ಸ್ ಏನಾದ್ರು ಇತ್ತು, ನ್ಯೂಟ್ರಿಷನಲ್ ಡೆಫಿಷಿಯನ್ಸ್ ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ತಗೊಳ್ಳುವಂಥ ಆಹಾರ ಏನಿರುತ್ತೆ ಹೆಚ್ಚಾಗಿ ಒಂದು ಪ್ರೊಸೆಸ್ಡ್ ಫುಡ್ ಅಥವಾ ಅಡಲ್ಟ್ರೇಟೆಡ್ ಫುಡ್ ಇರ್ಬೋದು, ಅಥವಾ ಹೇಳಿದಾಗೆ ತುಂಬಾ ಕೆಮಿಕಲ್ಸ್ ಹೆಚ್ಚು ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಅದು ಟ್ರಿಗರ್ ಆಗಿ ಆಗುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಬಟ್ ಅಗೇನ್ ತುಂಬ ಜನರಲ್ಲಿ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಎಕ್ಸಾಕ್ಟ್ ಕಾಸ್ ಅಂತ. ಬಟ್ ಅಗೇನ್ ಮೋಸ್ಟ್ ಕಾಮನ್ಲಿ ಇಟ್ಸ್ ಆಟೋ ಇಮ್ಯೂನ್ ಅಂತ ಜನರಲ್ ಆಗಿ ಹೇಳ್ಬೋದು.
ಈಗ ಇತ್ತೀಚಿನ ದಿನಗಳು ನೋಡಿದ್ರೆ ಒಂದು ಸಣ್ಣ ಪಿಂಪಲ್ಸ್ ಬಂದ್ರೆ ತುಂಬಾ ಜನ ಹುಡುಗರಾಗಿರ್ಬೋದು ಜಾಸ್ತಿ ಟ್ರೀಟ್ಮೆಂಟ್ ಅನ್ನು ಹೋಗ್ತಾರೆ ಬೇಗ ವಾಸಿ ಆಗಲಿ ಅಂತ. ಅಂಥದ್ರಲ್ಲಿ ಈ ವಿಟಿಲಿಗೋಯಿಂದ ಬಳಲ್ತಾ ಇರೋರು ಮಾನಸಿಕ ಸ್ಥಿತಿಗತಿಗಳಂತೂ ನಿಜಕ್ಕೂ ಕೂಡ ಹೇಳತೀರದಾಗಿರುತ್ತೆ. ಹೊರಗಡೆ ಹೋಗೋದಕ್ಕೂ ಕೂಡ ಕಾನ್ಫಿಡೆಂಟ್ ಆಗಿರೋದಕ್ಕೂ ಕೂಡ ತುಂಬಾನೇ ಹೆದರ್ಕೊಳ್ತಾರೆ, ಹಿಂಜರಿತಾರೆ. ಸೊ ಇದಕ್ಕೆ ಅಂದ್ರೆ ಈಗ ದೈಹಿಕವಾಗಿ ಆಗ್ತಾ ಇರುವಂತಹ ಒಂದು ಸಮಸ್ಯೆ ವಿಟಿಲಿಗೋ ಆದ್ರೆ ಮಾನಸಿಕವಾಗಿ ಮತ್ತಷ್ಟು ಹೊಡೆತವನ್ನ ಕೊಡುತ್ತೆ. ಸೊ ಇಂಥವ್ರಿಗೆ ಯಾವ ರೀತಿ ಕೌನ್ಸಿಲಿಂಗ್ ಬೇಕಾಗುತ್ತೆ, ಎರಡಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ನಿಮ್ಮಲ್ಲಿ ಹೇಗೆ ಡಯಾಗ್ನೋಸ್ ಮಾಡ್ತೀರಿ, ಯಾವ ರೀತಿ ಚಿಕಿತ್ಸೆಯನ್ನು ಯೂಸ್ ಮಾಡ್ತೀರಿ? ಖಂಡಿತವಾಗಿ ಈಗ ಫಸ್ಟ್ ಆಫ್ ಆಲ್ ಆ ಡಿಸೀಸ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಅದು ವಿಟಿಲಿಗೋನ ಅಥವಾ ಯಾವ ಟೈಪ್ ಆಫ್ ವಿಟಿಲಿಗೋ ಬಂದಿದೆ ಅದು ಕೂಡ ಫಸ್ಟ್ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ನಂತರ ಅದು ಯಾವ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಂಡಿದೆ ಅಥವಾ ಅವರಲ್ಲಿ ಆ ಒಂದು ಕಂಡೀಷನ್, ಮೆಂಟಲ್ ಕಂಡೀಷನ್ ಯಾವ ಥರ ಇದೆ ಎಲ್ಲದೂ ತಿಳ್ಕೊಬೇಕಾಗತ್ತೆ. ಡೆಫಿನೆಟ್ಲಿ ಏನಾಗುತ್ತೆ, ತುಂಬ ಜನರಲ್ಲಿ ಎಕ್ಸ್ಪೋಸ್ ಪಾರ್ಟ್ಸ್ಗೆ ಅದು ಸ್ಪ್ರೆಡ್ ಆಗ್ತಾ ಹೋದಾಗ ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಮ್ಸ್, ಲೆಗ್ಸ್ ಅಥವಾ ಫೇಸಲ್ಲಿ ಕಾಣಿಸ್ಕೊಂಡಾಗ ಅವರ ಒಂದು ಆಂಗ್ಸೈಟಿ ಇನ್ನೂ ಹೆಚ್ಚಾಗ್ತಕ್ಕಂಥದ್ದಿರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಕಂಡೀಷನಲ್ಲಿ ಅಥವಾ ಅವ್ರಿಗೆ ಆ ಸಮಸ್ಯೆ ಯಾವಾಗಿಂದ ಇದೆ, ಯಾವ ಥರ ಅದು ಪ್ರೋಗ್ರೆಸ್ ಆಗಿದೆ ಇದೆಲ್ಲ ತಿಳ್ಕೊಂಡಾಗ ಅವ್ರಿಗೆ ಎಷ್ಟು ಟೈಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಥವಾ ಅವರಲ್ಲಿ ಯಾವ ಥರದ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕಾಗತ್ತೆ, ಏನೆಲ್ಲ ಒಂದು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕ್ಲಿಯರಾಗಿ ಸಜೆಸ್ಟ್ ಮಾಡ್ಬೋದು. ಡೆಫಿನೆಟ್ಲಿ ತುಂಬ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗುವಂಥದ್ದು ಅಥವಾ ಖಿನ್ನತೆಗೆ ಒಳಗಾಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಸೋಷಿಯಲ್ ಐಸೋಲೇಷನ್ ಅಂತ ಹೇಳ್ತೀವಿ, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇಂಥ ಒಂದು ಕಂಡೀಷನಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬೇಸಿಕಲಿ ಈ ವಿಟಿಲಿಗೋ ಯಾವುದೇ ಥರ ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಅಲ್ಲ, ಬಟ್ ಅಗೇನ್ ಇದೊಂದು ಡೀಪ್ ರೂಟೆಡ್ ಸ್ಕಿನ್ ಡಿಸೀಸ್. ಸೊ ಹಾಗಾಗಿ ಒಂದು ಸತಿ ಕಾಣಿಸ್ಕೊಳ್ತು ಅಂತಂದಾಗ ಕಂಪ್ಲೀಟಾಗಿ ವಾಸಿ ಆಗಬೇಕಂತಂದಾಗ ಇಟ್ ಟೇಕ್ ಸಮ್ ಟೈಮ್ ಅಂತ ಹೇಳ್ಬೋದು. ಸೊ ಅದು ಡಯಾಗ್ನೋಸಿಸ್ ಮಾಡುವಾಗ ಅಂದರೆ ಅವ್ರ ಗಮನಕ್ಕೆ ಬರೋಷ್ಟರಲ್ಲೇ ಆಲ್ರೆಡಿ ಅದು ತುಂಬ ಒಂದು ಎಕ್ಸ್ಟೆಂಟ್ ಪ್ರೋಗ್ರೆಸ್ ಆಗಿರುತ್ತೆ. ಸೊ ಯಾಕಂದರೆ ಇನಿಷಿಯಲ್ ಫ್ಯೂ ಇಯರ್ಸ್ ಏನಾಗುತ್ತೆ, ಸ್ಮಾಲ್ ಡಾಟ್ಸಲ್ಲೇ ಕಾಣಿಸ್ಕೊಂಡಿರುತ್ತೆ, ತುಂಬ ಜನ ನೆಗ್ಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಆಗೇನಾಗುತ್ತೆ, ಅದು ಸರ್ಟನ್ ಪೀರಿಯಡ್ ಆದಮೇಲೆ ಅದು ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಒಂದು ಯಾವ ಥರದ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ತಗೋತಾರೆ ಅಥವಾ ಯಾವ ಥರದ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಮೆಂಟಲ್ ಸ್ಟ್ರೆಸ್ ಅಥವಾ ಫಿಸಿಕಲ್ ಲೈಫ್ ಸ್ಟೈಲ್ ಏನಿರುತ್ತೆ ಎಲ್ಲದೂ ಕೂಡ ಕಂಬೈನ್ ಆಗಿ ಇಂಥ ಒಂದು ಕ್ರೋನಿಕ್ ಡಿಸೀಸಸ್ಸಲ್ಲಿ ತುಂಬಾ ಸಿಗ್ನಿಫಿಕೆಂಟಾಗಿ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಜೊತೆಗೆ ಪ್ರಾಪರ್ ಲೈಫ್ ಸ್ಟೈಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡಿರ್ತೀವಿ ಈಗ ವಿಟಿಲಿಗೋಗೆ ಇಂಥ ರೀತಿಯ ಕ್ರೀಮ್ಗಳನ್ನು ಹಚ್ಚಿದ್ರೆ ಬೇಗ ಕ್ಯೂರ್ ಆಗುತ್ತೆ, ವಾಪಸ್ ಡಿಸ್ಕಲರ್ ಆಗಿರುವಂಥದ್ದು ನಾರ್ಮಲ್ಗೆಲ್ಲ ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ಸ್ಗಳು ನೋಡಿರ್ತಾರೆ. ತುಂಬ ಜನ ಈಗ ಡಾಕ್ಟರ್ ಹತ್ರ ಹೋಗೋದ್ರ ಬದಲು ಆ ಥರ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಹಚ್ಚೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಇಂಟರ್ನಲ್ ಟ್ಯಾಬ್ಲೆಟ್ ಅಥವಾ ಮೆಡಿಸಿನ್ಸ್ ಏನು ಬೇಕು ಆ ರೋಗದ ಮೂಲವನ್ನು ತೊಡೆದು ಹಾಕೋದ್ರ ಬದಲು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚೋದ್ರ ಮೂಲಕ ಮ್ಯಾನೇಜ್ ಮಾಡ್ತಿರ್ತಾರೆ, ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಬಟ್ ತುಂಬ ಜನರಿಗೆ ಅದರಿಂದ ರಿಸಲ್ಟ್ ಸಿಗೋದಿಲ್ಲ. ಏನು ಹೇಳ್ತಾರೆ ಈ ಬಗ್ಗೆ? ಖಂಡಿತವಾಗಿ ಈಗ ನಾರ್ಮಲಿ ವಿಟಿಲಿಗೋ ಒಂದೇ ಅಲ್ಲ, ಯಾವುದೇ ಥರದ ಒಂದು ಸ್ಕಿನ್ ಡಿಸೀಸ್ ಬಂತು ಅಂತಂದಾಗ ತುಂಬ ಜನ ಮ್ಯಾಕ್ಸಿಮಮ್ ಆಗಿ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯೂಸ್ ಮಾಡೋದು ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಟೆಂಪ್ರರಿಯಾಗಿ ಹೆಲ್ಪ್ ಆಗ್ಬೋದು, ಸರ್ಟನ್ ಕೇಸಲ್ಲಿ ಲೈಟಾಗಿ ಪಿಗ್ಮೆಂಟೇಷನ್ ಬರ್ಬೋದು ಅಥವಾ ಅದು ಕನ್ಸಿಲ್ ಆಗೋ ಥರದ್ದು ತುಂಬ ಜನ ಯೂಸ್ ಮಾಡ್ಬೋದು. ಬಟ್ ಏನಾಗುತ್ತೆ, ಇಂಟರ್ನಲಿ ಆ ಡಿಸೀಸ್ ಅನ್ನೋದು ಪ್ರೋಗ್ರೆಸ್ ಆಗ್ತಾನೆ ಹೋಗುವಂಥದ್ದು ಇರುತ್ತೆ. ಸೊ ತುಂಬ ಜನ ಈವನ್ ಸ್ಕಿನ್ ಗ್ರಾಫ್ಟಿಂಗ್ ಎಲ್ಲ ಮಾಡುವಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಬೇರೆ ಕಡೆಯಿಂದ ಸ್ಕಿನ್ ಆ ಒಂದು ಜಾಗಕ್ಕೆ ಇಂಪ್ಲಾಂಟ್ ಮಾಡೋ ಥರದ್ದೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ಟೆಂಪ್ರರಿಯಾಗಿ ಹೆಲ್ಪ್ ಆಗ್ಬೋದು, ಬಟ್ ಲೇಟರ್ ಈಗೇನು ಆ ಟೆಂಡೆನ್ಸಿ ಅಂತ ಏನಿರುತ್ತೆ, ಸೊ ಅದು ಎಲ್ಲಿವರೆಗೂ ಸರಿ ಆಗೋದಿಲ್ಲ, ಅಲ್ಲಿವರೆಗೂ ಅದು ಮತ್ತೆ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಹೇಳಿದಾಗೆ ಸೊ ಕೆಲವೊಬ್ಬರಲ್ಲಿ ಮೈಲ್ಡ್ ಆಗಿದ್ದಾಗ ಇಂಥದ್ದೆಲ್ಲ ಮಾಡಿದಾಗ ಕಡಿಮೆ ಆಗ್ಬಿಡ್ಬೋದು. ಬಟ್ ತುಂಬ ಜಾಸ್ತಿ ಪ್ರೋಗ್ರೆಸ್ ಆಗ್ತಿದೆ, ಬೇರೆ ಕಡೆ ಹರಡ್ಕೊಳ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಅದೊಂದು ಡೀಪ್ ರೂಟೆಡ್ ಅಥವಾ ಸಿವಿಯರ್ ಆಗಿ ಹಂತಕ್ಕೆ ತಲುಪ್ತಿದೆ ಅಂತಲೇ ಅರ್ಥ. ಸೊ ಅಂಥ ಟೈಮಲ್ಲಿ ಪ್ರಾಪರಾಗಿ ಕಂಪ್ಲೀಟ್ ಹಿಸ್ಟ್ರಿ ತೊಗೊಂಡು ಅವರ ಒಂದು ಡಿಸೀಸ್ ಕಂಡೀಷನ್ ಯಾವ ಥರ ಇದೆ ಅಥವಾ ಯಾವೆಲ್ಲ ಒಂದು ಕಾಸ್ ಇಂದ ಟ್ರಿಗರ್ ಆಗಿದೆ, ರೂಟ್ ಕಾಸ್ ಅಂತ ಏನು ಹೇಳ್ತೀವಿ, ಸೊ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಲಾಂಗ್ ಟರ್ಮಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಪರ್ಮನೆಂಟಾಗಿ ಅದನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ತುಂಬ ಜನರಲ್ಲಿ 15-20 ಇಯರ್ಸಿಂದ ಅಥವಾ ಅದಕ್ಕಿಂತ ಹೆಚ್ಚಿರುತ್ತೆ, ಅಂಥವರಲ್ಲಿ ಸರ್ಟನ್ ಲಿಮಿಟೇಷನ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಆ ಒಂದು ಹಂತಕ್ಕೆ ಹೋಗ್ದೇನೆ ಅರ್ಲಿ ಸ್ಟೇಜಲ್ಲೇ ಬಂದಾಗ ಡೆಫಿನೆಟ್ಲಿ ಟ್ರೀಟ್ಮೆಂಟಲ್ಲಿ ಸಿಗ್ನಿಫಿಕೆಂಟಾಗಿ ಹೆಲ್ಪ್ ಮಾಡ್ಬೋದು. ತುಂಬ ಜನರಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ವಿಟಿಲಿಗೋ ಬಗ್ಗೆ ಮಾತನಾಡ್ತಾ ಇದ್ವಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಆಗ್ಲೇ ಮಾತನಾಡ್ತಾ ಇದ್ವಿ ಸರ್ ವಿಟಿಲಿಗೋ ಬಗ್ಗೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಇನ್ ಕೇಸ್ ಏನಾದರೂ ತಾಯಿಗಿತ್ತಲ್ಲಿ ಅದು ಮಕ್ಕಳಿಗೆ ಬರಬಾರ್ದು, ವಂಶ ಪಾರಂಪರ್ಯವಾಗಿ ಮುಂದಿನ ಪೀಳಿಗೆಗೆ ಅದು ಹೋಗಬಾರ್ದು ಅಂತಂದರೆ ಹೋಮಿಯೋಪತಿನಲ್ಲಿ ಅದಕ್ಕೆ ಚಿಕಿತ್ಸೆ ಇದೆಯಾ? ಅದೇ ತುಂಬ ಜನರಲ್ಲಿ ಈಗ ಹೇಳಿದಾಗ ಇದೊಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬರುವಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಡೆಫಿನೆಟ್ಲಿ ಏನಾಗುತ್ತೆ, ಈಗ ಫ್ಯಾಮಿಲಿಲಿ ಇದ್ದ ಮಾತ್ರಕ್ಕೆ ಎಲ್ರಿಗೂ ಬಂದೇ ಬರುತ್ತೆ ಅಂತ ಅಲ್ಲ. ಬಟ್ ಹೇಳಿದಾಗೆ ಅದು ಏನಾದ್ರು ಬರೋವಂಥ ಒಂದು ಚಾನ್ಸಸ್ ಕಂಪೇರ್ ಟು ಅದರ್ ಇಂಡಿವಿಜುವಲ್ಸ್ ಡೆಫಿನೆಟ್ಲಿ ಲಿಟ್ಲ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ ಖಂಡಿತವಾಗಿಯೂ. ಬಟ್ ಅದರಲ್ಲೂ ಕೂಡ ಏನಾಗುತ್ತೆ, ಮಕ್ಕಳಲ್ಲಿ ಅಥವಾ ಬೇಗನೆ ಕಾಣಿಸ್ಕೊಳ್ತು ಅಂತಂದಾಗ ಇನಿಷಿಯಲ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೋದು ಒಂದು ರೀತಿ ಒಳ್ಳೇದಂತಲೇ ಹೇಳ್ಬೋದು. ಬಟ್ ಆಸ್ ಎ ಪ್ರಿಕಾಷನರಿ ಸ್ಟೆಪ್ ಅಂತ ಬಂದಾಗ ಹಲವಾರು ಥರದ ಒಂದು ಕಾಯಿಲೆಗಳು ಜೆನೆಟಿಕ್
ನೆಗೆಟಿವ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ರೆಗ್ಯುಲರ್ ಆಗಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಪರ್ ವೆಲ್ ಬ್ಯಾಲೆನ್ಸ್ಡ್ ಹೆಲ್ತಿ ಡಯಟ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ನ ಮ್ಯಾನೇಜ್ ಮಾಡುವಂಥದ್ದೇ ಆಗಿರ್ಬೋದು, ಅಥವಾ ಒಂದು ಪ್ರಾಪರ್ ವಾಕಿಂಗ್ ಅಥವಾ ಎಕ್ಸಸೈಸ್ ಇರ್ಬೋದು. ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಮೇಂಟೈನ್ ಮಾಡಿದಾಗ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಡಿಸೀಸಿಂದ ದೂರ ಇರೋದು ಸಾಧ್ಯ ಆಗುತ್ತೆ. ಇದೆಲ್ಲ ಮಾಡಿದ ಮೇಲೂ ಕೂಡ ಬರ್ತಿದೆ ಅಂದಾಗ ಬೇರೆ ಬೇರೆ ಕಾಸಿಂದ ಕೂಡ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಆದರೂ ಕೂಡ ಅಷ್ಟೇ ಆಲ್ ಆಫ್ ಎ ಸಡನ್ ಸಿವಿಯರ್ ಆಗೋದಿಲ್ಲ, ಅಥವಾ ಆಲ್ ಆಫ್ ಎ ಸಡನ್ ಪ್ರೋಗ್ರೆಸ್ ಆಗ್ತಾ ಹೋಗೋದಿಲ್ಲ. ಮೈಲ್ಡಾಗಿ ಕಾಣಿಸ್ಕೊಡುತ್ತೆ. ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಒಂದು ರೀತಿಯಾದಂಥ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದಾಗ ಅದು ನಿಧಾನಕ್ಕೆ ಕಾಂಪ್ಲಿಕೇಶನ್ಸ್ ಅಂತ ತಲುಪುವಂಥದ್ದು ಇರುತ್ತೆ. ಸೊ ಹಾಗಾಗಿ ಹೋಮಿಯೋಪತಿ ಸಿಸ್ಟಮಲ್ಲಿ, ಎಸ್ಪೆಷಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲಲ್ಲಿ ಈ ಥರ ಒಂದು ಕ್ರೋನಿಕ್ ಡಿಸೀಸಸ್, ದೀರ್ಘಕಾಲದ ಸಮಸ್ಯೆಗಳು ಏನಿರುತ್ತೆ ಮತ್ತೆ ಮತ್ತೆ ಬರ್ತಾ ಇರುವಂಥದ್ದು, ಸುಮಾರು 12 ವಾರ ಅಥವಾ ಒಂದು 2-3 ತಿಂಗಳಾದರೂ ಕಂಟ್ರೋಲಿಗೆ ಬರ್ತಿಲ್ಲ, ಒಂದು ಕಡೆ ಕಾಣಿಸ್ಕೊಂಡಿದ್ದು ಇನ್ನೊಂದು ಕಡೆ ಪ್ರೋಗ್ರೆಸ್ ಆಗ್ತಾ ಇದೆ, ಈ ಥರದ ಒಂದು ಡಿಸೀಸ್ ಕಂಡೀಷನ್ಸ್ ಆಗಿರ್ಬೋದು, ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನು ಹೇಳ್ತೀವಿ. ಸೊ ಅಂಥ ಒಂದು ಡಿಸೀಸ್ ಕಂಡೀಷನ್ಸ್ಗೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ಇಂಥ ಒಂದು ಡಿಸೀಸ್ ಕಂಡೀಷನ್ಸಲ್ಲಿ ಹಲವಾರು ಥರದ ಒಂದು ಕಾಸಸ್ ಇರುತ್ತೆ. ರೂಟ್ ಕಾಸಸ್ ಇರ್ಬೋದು, ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಜೊತೆಗೆ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ತುಂಬ ಜನರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಶುರುವಾಗುತ್ತೆ, ಅಥವಾ ಹಾಗೆ ಪರ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಫ್ಯಾಕ್ಟರ್ಸಿಂದ ಚಾನ್ಸಸ್ ಇರುತ್ತೆ. ಸೊ ಅಂಥದನ್ನೆಲ್ಲ ಐಡೆಂಟಿಫೈ ಮಾಡಿ ಸರಿಪಡಿಸೋ ಥರ ಒಂದು ಮೆಡಿಕೇಶನ್ಸ್ ಕೊಡೋದ್ರಿಂದ ಏನಾಗುತ್ತೆ, ನಿಧಾನಕ್ಕೆ ಕಂಟ್ರೋಲ್ಗೂ ಬರುತ್ತೆ. ಲಾಂಗ್ ಟರ್ಮಲ್ಲಿ ಅವ್ರಿಗೆ ಪರ್ಮನೆಂಟಾಗಿ ವಾಸಿ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹೇಗೇನು ಹೇಳಿದಾಗೆ ಇದರಲ್ಲೂ ಕೂಡ ಸರ್ಟನ್ ಲಿಮಿಟೇಷನ್ಸ್ ಇರುತ್ತೆ. ಪ್ಯಾಥಾಲಜಿಕಲ್ ಕಂಡೀಷನ್ಸ್ ಅಥವಾ ಪ್ಯಾಥಾಲಜಿಕಲ್ ಸ್ಟೇಜ್ ಏನಾದರೂ ದಾಟಿತ್ತು ಅಂತಂದಾಗ ಸರ್ಟನ್ ಲಿಮಿಟೇಷನ್ಸ್ ಬರುವಂಥದ್ದು ಇರುತ್ತೆ. ಅದರ್ವೈಸ್ ಬೇಗನೆ ವಾಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈಗ ವಿಟುಲಿಗವನ್ನು ಬಳಲ್ತಾ ಇರೋವಂಥವ್ರು ಅಂದರೆ ಆಹಾರ ಪದ್ಧತಿಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಆಹಾರವನ್ನು ಕಂಪ್ಲೀಟಾಗಿ ನಿಲ್ ಮಾಡಬೇಕು, ಯಾವ ಆಹಾರಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಬೇಕು. ಜೊತೆಗೆ ಈಗ ಚಳಿಗಾಲ ಬೇರೆ ಹತ್ರ ಬರ್ತಾ ಇರೋದ್ರಿಂದ ರೋಗ ಉಲ್ಬಣ ಆಗುವಂಥ ಸಮಯ, ಈ ಸಂದರ್ಭದಲ್ಲಿ ಯಾವ ರೀತಿ ಮೇಂಟೈನ್ ಮಾಡಬೇಕು? ನಾರ್ಮಲಿ ಸೋರಿಯಾಸಿಸ್ ಅನ್ನೊಂದು ಕಾಯಿಲೆ ವಿಂಟರಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ, ಸ್ಪೆಸಿಫಿಕ್ ಆಗಿ ಹೇಳೋದಾದರೆ. ಬಟ್ ಇನ್ ಜನರಲ್ ಆಗಿ ಯಾವುದೇ ಥರದ ಒಂದು ಸ್ಕಿನ್ ಕಂಪ್ಲೇಂಟ್ಸ್, ದೀರ್ಘಕಾಲದಿಂದ ಇರುವಂಥ ಒಂದು ಚರ್ಮದ ಸಮಸ್ಯೆಗೆ ಒಂದು ಪ್ರಾಪರ್ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಈ ಒಂದು ಆಯಿಲಿ ಫುಡ್, ಫ್ರೈಡ್ ಫುಡ್ ಅಥವಾ ನಾನ್ ವೆಜ್ ಇಂಥ ಒಂದು ಕನ್ಸಂಪ್ಷನ್ನ ಆದಷ್ಟು ಲಿಮಿಟ್ ಮಾಡಬೇಕಾಗತ್ತೆ. ಜೊತೆಗೆ ಎಸ್ಪೆಷಲಿ ಈ ಥರ ಒಂದು ವಿಟಿಲಿಗೋ ಸಮಸ್ಯೆ ಇದ್ದವರಲ್ಲಿ ಪ್ರಮುಖವಾಗಿ ಸವರ್ ಫುಡ್, ಹುಳಿ ಪದಾರ್ಥನ ಅವಾಯ್ಡ್ ಮಾಡುವಂಥದ್ದು, ಪಿಕಲ್ಸ್ನ ಅವಾಯ್ಡ್ ಮಾಡುವಂಥದ್ದು, ಜೊತೆಗೆ ಡೈರಿ ಪ್ರಾಡಕ್ಟ್ಸ್ನ ಆದಷ್ಟು ಲಿಮಿಟ್ ಮಾಡುವಂಥದ್ದು. ಅಂದರೆ ಮಿನಿಮಮ್ ಏನು ಇಂಟೆಕ್ ಬೇಕು ಅಷ್ಟು ಮಾತ್ರ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ವಿಟಮಿನ್ ಸಿ ರಿಚ್ ಇರುವಂಥ ಫುಡ್ ತಗೊಳ್ಳೋದೇ ಆಗಿರ್ಬೋದು, ಅಥವಾ ಹೆಲ್ತಿ ಡಯಟ್ ಅಂತ ಏನು ಹೇಳ್ತೀವಿ, ಪ್ರೋಟೀನ್ ರಿಚ್ ಇರುವಂಥ ಒಂದು ಫುಡ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆ ಒಂದು 5-10 ಮಿನಿಟ್ಸ್ ಎಕ್ಸ್ಪೋಸ್ ಮಾಡುವಂಥದ್ದೇ ಆಗಿರ್ಬೋದು. ಅಥವಾ ಮೋರ್ ದೆನ್ ದಟ್ ಹೇಳಿದಾಗೆ ತುಂಬ ಜನರಲ್ಲಿ ಈ ಥರ ಒಂದು ಡಯಟ್ರಿ ಫ್ಯಾಕ್ಟರ್ಸ್ ಜೊತೆಗೆ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಒಬೇಸಿಟಿ ಇರ್ಬೋದು, ಅಥವಾ ಬೇರೆ ಅಂಡರ್ಲೈಯಿಂಗ್ ಹೆಲ್ತ್ ಡಿಸೀಸ್ ಕಂಡೀಷನ್ಸ್ ಕೂಡ ಇರುತ್ತೆ. ವಿಟಿಲಿಗೋ ಜೊತೆಗೆ ಬೇರೆ ಥರದ ಆಟೋ ಇಮ್ಯೂನ್ ಡಿಸೀಸ್ ಏನಾದರೂ ಇತ್ತು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಸೋರಿಯಾಸಿಸ್ ಸಮಸ್ಯೆನೇ ಇರ್ಬೋದು, ಅಥವಾ ಒಂದಲ್ಲ ಒಂದು. ಯಾಕೆಂದರೆ ತುಂಬ ಜನರಲ್ಲಿ ಒಂದು ಆಟೋ ಇಮ್ಯೂನ್ ಡಿಸೀಸ್ ಕಂಟ್ರೋಲಿಗೆ ಬರ್ತಿಲ್ಲ, ಅದು ಪ್ರೋಗ್ರೆಸ್ ಆಗ್ತಾ ಇದೆ ಅಂದಾಗ ಇನ್ನೊಂದು ಶುರುವಾಗ್ತಕ್ಕಂಥ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ಬೋದು, ಅದೊಂದು ಚಾನ್ಸಸ್ ಇರ್ಬೋದು, ಅಥವಾ ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ತೀವಿ. ಎಷ್ಟೊಂದು ಫ್ಯಾಕ್ಟರ್ಸ್ ಇರುತ್ತೆ, ಅಂಥ ಒಂದು ಕಾಯಿಲೆಗಳು ಬರುವಂಥ ಒಂದು ರಿಸ್ಕ್ ಕೂಡ ಇರುತ್ತೆ. ಸೊ ಹಾಗಾಗಿ ವಿಟಿಲಿಗೋ ಅನ್ನೋದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಆಗಿದ್ದು ಕೂಡ ಈ ಥರದ್ದೆಲ್ಲ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಕಾಂಪ್ಲಿಕೇಶನ್ಸ್ ಕೂಡ ಅಷ್ಟೇ, ಹೇಳಿದಾಗೆ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಆಲ್ ಓವರ್ ದ ಬಾಡಿ ಸ್ಪ್ರೆಡ್ ಆಗುವಂಥದ್ದು, ಅಥವಾ ಹಲವಾರು ರೀತಿಯಲ್ಲಿ ಅದು ತೊಂದರೆ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಸೂಪರ್ ಇನ್ಫೋ ಸ್ಕಿನ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಒಂದು ವಿಟಿಲಿಗೋ ಬಂದ ಮೇಲೆ ಆ ಜಾಗದಲ್ಲೇ ಬೇರೆ ಥರದ ಒಂದು ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಟೆಂಡೆನ್ಸಿ ಹೆಚ್ಚಾಗ್ತಕ್ಕಂಥದ್ದು ಇರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಇರೋದ್ರಿಂದ ಸೊ ಹಾಗಾಗಿ ಎಷ್ಟು ಬೇಗ ಅದನ್ನ ಐಡೆಂಟಿಫೈ ಮಾಡ್ತಾರೆ, ಎಷ್ಟು ಬೇಗ ಪ್ರಾಪರ್ ಟ್ರೀಟ್ಮೆಂಟ್ ತಗೋತಾರೆ, ಎಷ್ಟು ಪ್ರಾಪರ್ ಲೈಫ್ ಸ್ಟೈಲ್ ಅಥವಾ ಡಿಸಿಪ್ಲಿನ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾರೆ, ಅಷ್ಟು ಬೇಗ ಸಮಸ್ಯೆ ಕಂಟ್ರೋಲ್ಗೂ ಬರುತ್ತೆ, ವಾಸಿನೋ. ಕಂಪ್ಲೀಟ್ ಆಗಿ ಕ್ಯೂರ್ ಆಗೋ ಚಾನ್ಸಸ್ ಇದೆಯಾ? ಇದು ನಾರ್ಮಲ್ ಸ್ಕಿನ್ ಥರನೇ ಬರುತ್ತಾ ವಾಪಸ್? ಅದೇ ಹೇಳಿದಾಗ ಇದೊಂದು ಪಿಗ್ಮೆಂಟರಿ ಲಾಸ್ ಆಗ್ತಾ ಇರೋದ್ರಿಂದ, ಅಂದರೆ ಆ ಒಂದು ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ದ ಏನದು ಮೆಲನೋಸೈಟ್ ಸೆಲ್ ಡಿಸ್ಟ್ರಾಯ್ ಆಗ್ತಾ ಇದೆ, ಅದರಿಂದ ಅಲ್ಲಲ್ಲಿ ಆ ಜಾಗದಲ್ಲೆಲ್ಲ ಪಿಗ್ಮೆಂಟರಿ ಲಾಸ್ ಆಗ್ತಾ ಇರುತ್ತೆ. ಸೊ ಅಂಥ ಒಂದು ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ನ ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು, ಇಮ್ಯೂನ್ ಬೂಸ್ಟಿಂಗ್ ಮಾಡೋ ಥರ, ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ನ ಸ್ಟ್ರೆಂಥನ್ ಮಾಡೋ ಥರ, ಈ ಥರದ್ದೆಲ್ಲ ಒಂದು ಮೆಡಿಕೇಶನ್ಸ್ ಕೊಡೋದ್ರಿಂದ ಡೆಫಿನೆಟ್ಲಿ ನಿಧಾನಕ್ಕೆ ಸರಿ ಆಗ್ತಕ್ಕಂಥದ್ದು ಇರುತ್ತೆ. ತುಂಬ ಜನರಲ್ಲಿ ಈವನ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಲೆಕ್ಟಿವ್ ಆಗಿ ಅವರಲ್ಲಿ ಯಾವೊಂದು ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿದೆ ಅಥವಾ ಯಾವೆಲ್ಲ ಕಾರಣದಿಂದ ಬಂದಿದೆ ಇದೆಲ್ಲ ತಿಳ್ಕೊಂಡು ಒಂದು ಮೆಡಿಕೇಶನ್ಸ್ ಕೊಟ್ಟಾಗ ಏನಾಗುತ್ತೆ, ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ರಿಲೀಫು ಸಿಗುತ್ತೆ.
ಅಂದ್ರೆ ಹೋಮಿಯೋಪತಿ ಚಿಕಿತ್ಸೆ ಅಂದ್ರೆ ಎಷ್ಟು ದಿನಗಳ ಕಾಲ ಇದನ್ನ ತಗೊಳ್ಬೇಕಾಗುತ್ತೆ? ಈಗ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮವನ್ನ ನೋಡ್ತಿರ್ತಾರೆ. ಇನ್ ಕೇಸ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಈಗ ಬೆಂಗಳೂರಿಗೆ ಬಂದು ಎಷ್ಟು ಸರಿ ವಿಸಿಟ್ ಮಾಡಬೇಕಾಗುತ್ತೆ? ಇಲ್ಲಿ ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಇದೆಯಾ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವತಿಯಿಂದ? ಹೇಗೆ? ಅಲ್ಲ, ನಮ್ಮದು ಎಲ್ಲ ಕಡೆ ಬ್ರಾಂಚಸ್ ಇದೆ, ಹಲವಾರು ಡಿಸ್ಟ್ರಿಕ್ಟ್ಸ್ಗಳಲ್ಲಿ ನಮ್ಮ ಬ್ರಾಂಚಸ್ ಇದೆ. ಸೊ ಎಲ್ಲಿ ನಿಯರ್ ಬೈ ಆಗುತ್ತೆ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಒಂದು ಲಾಂಗ್ ಟರ್ಮ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಬೇಕಾಗುತ್ತೆ. ಇನ್ ಜನರಲ್ ಆಗಿ ಹೇಳಿದ್ರೆ ಒಂದು 6 to 8 months ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಲ್ಲಿ ಲೈಕ್ 10-15 yearsಯಿಂದ ಇದೆ ಅಂತಂದವರಲ್ಲಿ ಸ್ವಲ್ಪ ಪ್ರೊಲಾಂಗ್ ಆಗ್ಬೋದು. ಈಗೇನು ಮಂತ್ಲಿ ಒನ್ಸ್ ಚೆಕಪ್ ಇರುತ್ತೆ. ಜೊತೆಗೆ ಅವರಲ್ಲಿ ಏನಾದರೂ ಅದರ್ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್ಸ್ ಏನಾದ್ರು ಇತ್ತು ಅಂದರೆ ಅದಕ್ಕೆ ಹೇಗೇನು ಟ್ರೀಟ್ಮೆಂಟ್ ಪ್ರೊಲಾಂಗ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅವ್ರು ಯಾವ ಥರ ರೆಸ್ಪಾಂಡ್ ಮಾಡ್ತಿದ್ದಾರೆ. ಪಿರಿಯಾಡಿಕಲ್ ಚೆಕಪ್ ಇರುತ್ತೆ, ಬ್ಲಡ್ ಟೆಸ್ಟ್ ಎಲ್ಲ ರೆಕಮೆಂಡ್ ಮಾಡ್ತೀವಿ. ಸೊ ಆ ಥರ ಒಂದು ಕ್ಲೋಸ್ ಮಾನಿಟರಿಂಗ್ ಮಾಡೋದ್ರ ಮೂಲಕ ಅವ್ರಿಗೆ ಯಾವುದೇ ಥರ ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ ಅಥವಾ ಯಾವುದೇ ಥರ ತೊಂದರೆ ಆಗದಲೇ ಆ ಸಮಸ್ಯೆ ಕಡಿಮೆ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತೀವಿ. ಫೈನಲಿ ವೀಕ್ಷಕರಿಗೆ ಯಾವೊಂದು ಟಿಪ್ಸ್ ಅನ್ನು ಕೊಡ್ತೀರಾ, ಕಿವಿ ಮಾತನ್ನ ಹೇಳ್ತೀರಿ? ಮುಖ್ಯವಾಗಿ ವಿಟಿಲಿಗೋ ಅನ್ನೋದು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ. ಸೊ ಆ ಥರ ಸ್ಮಾಲ್ ಡಾಟ್ಸ್ ಅಥವಾ ವೈಟ್ ಪ್ಯಾಚಸ್ ಥರ ಬರ್ತಾ ಇದೆ ಅಥವಾ ದೊಡ್ಡದಾಗ್ತಾ ಇದೆ, ಆ ಥರದ್ದು ಏನಾದ್ರು ಒಂದು ಐಡೆಂಟಿಫಿಕೇಷನ್ ಮಾಡಿದ್ರೆ ಯಾವುದೇ ಥರ ಗಾಬರಿ ಆಗದೆ ಅಥವಾ ಯಾವುದೇ ಥರ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯೂಸ್ ಮಾಡದೆ ಇನಿಷಿಯಲ್ ಸ್ಟೇಜಲ್ಲೇ ಒಂದು ಪ್ರಾಪರ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದರಲ್ಲೂ ಕೂಡ ಈ ಥರದ್ದೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಒಂದು ಔಷಧಿ ಕೊಡೋದ್ರಿಂದ ಏನಾಗುತ್ತೆ, ಸಮಸ್ಯೆ ಬೇಗನೆ ಕಡಿಮೆ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಥರದ ಒಂದು ಚರ್ಮ ಸಮಸ್ಯೆಗೆ. ಸೊ ಹಾಗಾಗಿ ಆ ಒಂದು ಯಾವ ಥರದ ಒಂದು ಚರ್ಮ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಂಡಾಗ ಅದರ ಒಂದು ಟ್ರೀಟ್ಮೆಂಟ್ ಏನು ತಗೋಬೇಕಾಗುತ್ತೆ, ಡಯಟ್ ಯಾವ ಥರ ಮಾಡಬೇಕಾಗುತ್ತೆ, ಲೈಫ್ ಸ್ಟೈಲ್ ಯಾವ ಥರ ಲೀಡ್ ಮಾಡಬೇಕಾಗುತ್ತೆ, ಇದೆಲ್ಲದೂ ಕೂಡ ಅನುಸರಿಸೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಬೇಗನೆ ಸಮಸ್ಯೆನ ಸರಿಪಡಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಆಗಮಿಸಿ ವಿಟಿಲಿಗೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸೋದಕ್ಕಾಗಿ ಧನ್ಯವಾದ ನಿಮಗೆ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಆನಂದ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಮತ್ತು HSR ಲೇಔಟ್ನಲ್ಲಿದೆ. ಇತರೆ ಬ್ರಾಂಚಸ್ಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ ಹಾಗೂ ಬಳ್ಳಾರಿನಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 9550001133, ಮತ್ತೊಂದು ಸಂಖ್ಯೆ 180010081212. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.